ಅರಕಲಗೂಡು ತಾಲೂಕಿನಾದ್ಯಂತ ಜಾತಿ ಆದಾಯ ಪ್ರಮಾಣ ಪತ್ರ ಕೋರಿ ನಿತ್ಯವೂ ನೂರಾರು ಸಂಖ್ಯೆಯಲ್ಲಿ ಅರ್ಜಿ ಸಲ್ಲಿಕೆಯಾಗುತ್ತಿದ್ದು, ಕಾಲಮಿತಿಯೊಳಗೆ ಪ್ರಮಾಣ ಪತ್ರ ವಿತರಣೆ ಮಾಡಲಾಗುತ್ತಿದೆ ಎಂದು ತಹಶೀಲ್ದಾರ್ ಕೆಸಿ ಸೌಮ್ಯ ಅವರು ತಿಳಿಸಿದರು. ಸುದ್ದಿಗಾರರೊಂದಿಗೆ ಮಾತನಾಡಿದ ಅವರು, ಶುಕ್ರವಾರ ತಾಲೂಕಿನ ಬೇಲಿಕರ್ಪೂರಹಳ್ಳಿ ಗ್ರಾಮದ ಯುವಕನೋರ್ವ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಈ ತಕ್ಷಣವೇ ಮಾಡಿಕೊಡಬೇಕೆಂದು ನನಗೆ ಕರ್ತವ್ಯ ಮಾಡದಂತೆ ಅಡ್ಡಿಪಡಿಸಿದ. ರೈತ ಆತ್ಮಹತ್ಯೆ ಕೇಸ್ ಹಾಗೂ ವಾಸದ ಮನೆ ಕೆಡವಿರುವ ಜಾಗಕ್ಕೆ ಹೋಗಬೇಕು, ಬಂದ ನಂತರ ಮಾಡಿಕೊಡುವೆ. ಪ್ರಮುಖವಾಗಿ ಬಿಎಸ್ಸಿ ಕಾರ್ಡ್ ಅವಧಿ ಜುಲೈ 2ಕ್ಕೆ ಮುಗಿದಿರುವ ಹಿನ್ನೆಲೆ ಹೊಸದು ತರಲು ಬೆಂಗಳೂರಿಗೆ ಸಿಬ್ಬಂದಿಯನ್ನು ಕಳುಹಿಸಲಾಗಿತ್ತು. ಈ ಬಗ್ಗೆಯೂ ಆ ವಿದ್ಯಾರ್ಥಿಗೆ ತಿಳಿಸಿದರೂ ಒಪ್ಪದೆ ನಾನು ಹೊರ ಹೋಗದಂತೆ ಅಡ್ಡಿಪಡಿಸಿದರು. ಈ ಸಲುವಾಗಿ ಪೊಲೀಸರನ್ನು ಕರೆಸಿ ಸ್ವಲ್ಪ ಸಮಯ ಇಟ್ಟುಕೊಂಡು ಬುದ್ಧಿ ಹೇಳಿ ಕಳಿಸುವಂತೆಯೇ ಹೇಳಿ ಕಳಿಸಲಾಗಿದೆ. ಕಾನೂನು ಕ್ರಮ ಜರುಗಿಸುವ ಸಲುವಾಗಿ ಅಲ್ಲ ಎಂದು ತಮ್ಮ ಸ್ಪಷ್ಟನೆ ನೀಡಿದರು. ಸಂಜೆ 6 ಗಂಟೆಗೆ ಬಿಎಸ್ಸಿ ಬಂದ ಕೂಡಲೇ ಆ ವಿದ್ಯಾರ್ಥಿಯ ಜಾತಿ ಆದಾಯ ಪ್ರಮಾಣ ಪತ್ರವನ್ನು ಮಾಡಿಕೊಟ್ಟಿದ್ದೇನೆ. ಸಾರ್ವಜನಿಕ ಸೇವೆಯಲ್ಲಿ ತೊಡಗಿರುವ ಅಧಿಕಾರಿಗಳಿಗೆ ವೈಯಕ್ತಿಕವಾಗಿ ಬೇರೆ ಯಾವುದೇ ದುರುದ್ದೇಶ ಇರುವುದಿಲ್ಲ. ಗ್ರೇಡ್ 2 ಅಧಿಕಾರಿ ನಮ್ಮಲ್ಲಿ ಇಲ್ಲ. ಈ ಸಲುವಾಗಿಯೇ ನಾನು ನನ್ನ ಕಚೇರಿಯಲ್ಲಿ ಸಿಬ್ಬಂದಿಯನ್ನು ರಾತ್ರಿ 7 ಗಂಟೆ ತನಕ ಕೂರಿಸಿಕೊಂಡು ನೂರಾರು ಮಂದಿಯ ವಿವಿಧ ಬಗೆಯ ಪ್ರಮಾಣ ಪತ್ರಗಳನ್ನು ಸಕಾಲ ಸಮಯ ಮೀರಿ ಮಾಡಿಕೊಡುತ್ತಿರುವೆ. ಜುಲೈ 1ರಿಂದ 3ರ ತನಕ 1354ಕ್ಕೂ ಹೆಚ್ಚಿನ ಅರ್ಜಿಗಳನ್ನು ವಿಲೇವಾರಿ ಮಾಡಲಾಗಿದೆ ಎಂದು ಅವರು ತಿಳಿಸಿದರು. ವರದಿ ಸಂತೋಷ್ ಗೌಡ, ಅರಕಲಗೂಡು. ಡಿಎಸ್ಸಿ ಕಾರ್ಡ್ ಎಕ್ಸ್ಪೈರ್ ಆಗಿದ್ದರಿಂದ ತರಕ್ಕೆ ಹೋಗಿದ್ದಂತ ಕೇಸ್ ವರ್ಕರು ಬರೋದು ಬೆಂಗಳೂರಿಂದ ರೀಚ್ ಆಗಿದ್ದೇನೆ ಸಂಜೆ 5 ಗಂಟೆಗೆ. ಹಾಗಾಗಿ ನಾನು ಆ ವಿದ್ಯಾರ್ಥಿ ಹತ್ರ ಕೇಳ್ಕೊಂಡೆ, ನೋಡಪ್ಪ ಸ್ವಲ್ಪ ಕಾಯಿರಿ, ನನ್ನ ಡಿಜಿಟಲ್ ಸರ್ಟಿಫಿಕೇಟ್ ಬರೋದು 5 ಗಂಟೆ ಆಗುತ್ತೆ, ಆವಾಗ ಕೊಡ್ತೀನಿ. ನನ್ಗೆ ಇವಾಗ ತುರ್ತಾಗಿ ರೈತರ ಆತ್ಮಹತ್ಯೆ ಕೇಸ್ನ ಮಾನ್ಯ AC ಅವರು ಬಂದಿದ್ದಾರೆ, ಅದನ್ನ ಸ್ಥಳದಲ್ಲಿ ಪರಿಶೀಲನೆ ಮಾಡೋದಕ್ಕೆ ಪರಿಹಾರ ಘೋಷಿಸೋದಕ್ಕೋಸ್ಕರ ನಾವು ಹೋಗ್ಬೇಕಾಗಿದೆ. ಆಮೇಲೆ ಒಂದು ಮನೆ ಆಕಸ್ಮಿಕವಾಗಿ ಏನು ವೈಷಮ್ಯದಿಂದ ಮನೆ ಕೆಡವಿದ್ದಾರೆ ಅಂತ ಹೇಳಿದ್ದಾರೆ, ಆದ್ರೂ ಆ ಜಾಗಕ್ಕೂ ಕೂಡ ನಾನು ಹೋಗಿ ಬರಬೇಕು. ಹಾಗಾಗಿ ನೀವು ಇಲ್ಲಿ ಕಾಯ್ದ್ರೂ ಟೈಮ್ ವೇಸ್ಟ್ ಆಗುತ್ತೆ. ನಿಮ್ಗೆ ಏನು ಅಪ್ಲಿಕೇಶನ್ಸ್ ಅಪ್ರೂವ್ ಆಗಬೇಕು ಅದನ್ನೆಲ್ಲ ಒಂದು ಲಿಸ್ಟ್ ಬರ್ದು ಕೊಟ್ಬಿಟ್ಟು ತಾವು ತೆರಳಿ ನಾನು 6 ಗಂಟೆಗೆ ನಾನು ಅಪ್ರೂವ್ ಮಾಡ್ಕೊಡ್ತೀನಿ ಅಂತ ಹೇಳಿದೆ. ಆದರೆ ಅವರು ನೀವು ನನಗೆ ಕಾರ್ಡ್ ಬರೋವರೆಗೂ ನೀವು ಕೊಡದೆ ಹೋಗಬೇಡಿ, ನಾನು ಕಾರ್ಡ್ ಬಂದು ನೀವು ಕೊಟ್ಟು ಮಾತ್ರ ಇಲ್ಲಿಂದ ಹೋಗಬೇಕು, ಅದರ್ವೈಸ್ ನಾವು ನಿಮ್ಮನ್ನ ಇಲ್ಲಿಂದ ಹೊರಗಡೆ ಹೋಗೋದಕ್ಕೆ ಬಿಡಲ್ಲ. ನೀವು ನೆನ್ನೆನೂ ಕೂಡ ಆಫೀಸಲ್ಲಿ ಇರಲಿಲ್ಲ, ಮೀಟಿಂಗ್ ಹೋಗಿದ್ರಿ. ನೀವು ಬಂದಾಗ 7 ಗಂಟೆಗೆ ಆಫೀಸಿಗೆ ಬಂದಿದ್ದೀರಾ. 7 ಗಂಟೆಗೆ ಆಫೀಸಿಗೆ ಬರೋದಕ್ಕೆ ನಿಮ್ಗೆ ಎಲ್ಲಿದೆ ಸರ್ಕಾರದ ರೂಲ್ಸು? 7 ಗಂಟೆಗೆ ಅಷ್ಟರಲ್ಲಿ ನಾವು ಮನೆಗೆ ಹೋಗ್ಬಿಟ್ಟಿದ್ವಿ. ಅದಕ್ಕೆ ನಾನು ನಿಮ್ಮನ್ನ ಬಂದು ಮೊನ್ನೆ ಕಾಣಕ್ಕಾಗಲಿಲ್ಲ ಕ್ಯಾಸ್ಟ್ ಸರ್ಟಿಫಿಕೇಟ್ ಅಪ್ರೂವ್ ಮಾಡಿಸ್ಕೊಳಕ್ಕೆ. ನನಗೆ ಅದೆಲ್ಲ ಗೊತ್ತಿಲ್ಲ, ನೀವು ಇವತ್ತು ಹೊರಗಡೆ ಹೋಗ್ಬೇಕು ಅಂದರೆ ನಾನಂತೂ ನಿಮ್ಮನ್ನ ಬಿಡಲ್ಲ ಅಂತ ಹೇಳ್ಬಿಟ್ಟು ಧಮಕಿ ಹಾಕಿದ್ರು. ಅದೇ ಸಂದರ್ಭದಲ್ಲಿ ನಮ್ಮ ERO ಸರ್ ಅದರಂತ ರುದ್ರಮುನಿ ಸರ್ ಹೇಳಿದ್ರು, ಹಂಗೆಲ್ಲ ಅನ್ಬಾರ್ದಪ್ಪ ನೀನು, ಅವರು ತುರ್ತು ಕೆಲಸದ ಮೇಲೆ ರೈತರ ಸಮಸ್ಯೆ ಇರೋದ್ರಿಂದ ಹೊರಗಡೆ ಹೋಗ್ತಿದ್ದಾರೆ, ನಿಮ್ ಕ್ಯಾಸ್ಟ್ ಸರ್ಟಿಫಿಕೇಟ್ 6 ಗಂಟೆಗೆ ಮಾಡ್ಕೊಡ್ತೀವಿ ಅಂದಿದ್ದಾರೆ, ನೀವು ಅದಕ್ಕೆ ಸ್ಪಂದಿಸ್ಬೇಕು ಅಂತ ಹೇಳಿದ್ರು. ಆದ್ರೂ ಕೂಡ ನೀವ್ ಯಾಕೆ ಸರ್ ಮಾತಾಡ್ತೀರಾ, ಅದಕ್ಕೆಲ್ಲ ನೀವು ಕೇಳಂಗಿಲ್ಲ. ನಾವು ನಮ್ಮ ಕ್ಯಾಸ್ಟ್ ಸರ್ಟಿಫಿಕೇಟ್ ಆಗೋದೇ ನಮಗೆ ಫಸ್ಟ್ ಇಂಪಾರ್ಟೆಂಟು, ನಾವು ಇವ್ರನ್ನ ಹೋಗಕ್ ಬಿಡೋದಿಲ್ಲ ಅಂತ ಹೇಳ್ಬಿಟ್ಟು ತುಂಬಾ ಕೆಟ್ಟ ರೀತಿಯಲ್ಲಿ ನಡ್ಕೊಂಡ್ರು. ಆವಾಗ ನಾನು ಸಂಬಂಧಪಟ್ಟಂತ ಸ್ಥಳೀಯ ಪೊಲೀಸ್ ಠಾಣೆಗೆ ಕಾಲ್ ಮಾಡಿ PS ಮೂಲಕ 2 ಮೆನ್ನ ಕರೆಸ್ಕೊಂಡು ನೋಡಿ, ಈ ವಿದ್ಯಾರ್ಥಿ ನನ್ನ ಹೊರಗಡೆ ಹೋಗಕ್ಕೆ ಬಿಡ್ತಾ ಇಲ್ಲ, ದಯವಿಟ್ಟು ಇವನಿಗೆ ಬುದ್ಧವಾದ ಹೇಳಿ, ಇವನಿಗೆ ಸ್ವಲ್ಪ ತಿಳುವಳಿಕೆ ಹೇಳಿ, ನನ್ನ ಹೋಗ್ಲಿಕ್ಕೆ ನನಗೆ ಫ್ರೀ ಹ್ಯಾಂಡ್ ಮಾಡಿಕೊಡಿ ಅಂತ ಹೇಳಿದೆ. ಆಮೇಲೆ ಪೊಲೀಸವ್ರು ಬಂದು ಈ ರೀತಿ ನೀನು ಮಾಡಬಾರ್ದು ತಪ್ಪು ಅಂತ ಹೇಳಿಬಿಟ್ಟು ಆ ವಿದ್ಯಾರ್ಥಿಗೆ ಬುದ್ಧಿ ಹೇಳಿ ಒಂದು 1/2 ಅವರ್ ಅವನಿಗೆ ವಿದ್ಯಾರ್ಥಿಗೆ ತಿಳುವಳಿಕೆ ಕೊಟ್ಟು ಕಾನೂನಿನ ಅರಿವಿನ ಮೂಡಿಸಿ ಅವನನ್ನು ಬಿಟ್ಟಿದ್ದಾರೆ. ನಾನು ಸಂಜೆ ನನ್ನ DSC ಕಾರ್ಡ್ ಬಂದಾದ್ಮೇಲೆ ಆ ವಿದ್ಯಾರ್ಥಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಟ್ಟಿದ್ದೀನಿ. ಇದರಲ್ಲಿ ಸಾರ್ವಜನಿಕವಾಗಿ ಯಾವುದೇ ರೀತಿ ತಪ್ಪಾಗಿ ನಾನು ಒಬ್ಬ ಅಧಿಕಾರಿಯಾಗಿ ಸರ್ವಾಧಿಕಾರಣ ಧೋರಣೆನೂ ತೋರಿಸಿಲ್ಲ, ಮತ್ತು ಆ ರೀತಿ ಉದ್ದೇಶನೂ ನನಗಿಲ್ಲ. ನನ್ನ ಇದರಲ್ಲಿ ಕಾನೂನು ಚೌಕಟ್ಟಿನಲ್ಲಿ ಮತ್ತು ಸಾರ್ವಜನಿಕ ಹಿತದೃಷ್ಟಿಯಿಂದ ಯಾವ ರೀತಿ ನಾವು ಕೆಲಸ ಮಾಡಬೇಕು ಆ ರೀತಿನೇ ಕೆಲಸ ಮಾಡಿದ್ದೀನಿ. ಒಂದು ವೇಳೆ ಆ ವಿದ್ಯಾರ್ಥಿಗೆ ತೊಂದರೆ ಕೊಡಲೇಬೇಕು ಅನ್ನಂಗಿದ್ರೆ ರೈಟಿಂಗಲ್ಲಿ ನಾನು ಕರ್ತವ್ಯ ಅಡ್ಡಿಪಡಿಸ್ತಿದ್ದಾನೆ ಅಂತ ಹೇಳ್ಬಿಟ್ಟು ರೈಟಿಂಗಲ್ಲಿ ನಾನು ಕೊಡ್ಬೋದಿತ್ತು, ಅದರ ಮೇಲೆ FIR ಆಗ್ತಿತ್ತು. ಆದರೆ ಆ ವಿದ್ಯಾರ್ಥಿ ಭವಿಷ್ಯ ಹಾಳಾಗಬಾರ್ದು ಅನ್ನೋ ಹಿತದೃಷ್ಟಿಯಿಂದಾನೇ ನಾನು ಜಸ್ಟ್ ಪೊಲೀಸ್ ಅವ್ರಿಗೆ ಓರಲ್ಲಿ ತಿಳಿಸಿ ಅವ್ನಿಗೆ ಕಾನೂನು ಅರಿವು ಮೂಡಿಸಿ ಅಂತ ಹೇಳಿದ್ದೀನಿ ವಿನಃ ನನಗೆ ಇವ್ರಿಗೆ ತೊಂದರೆ ಕೊಡಬೇಕು ಅಂತ ಆಗಲಿ ಅಥವಾ ಇಂಟೆನ್ಷನಲ್ಲಿ ಇವ್ರಿಗೆ ಕ್ಯಾಸ್ಟ್ ಸರ್ಟಿಫಿಕೇಟ್ ಕೊಡಬಾರ್ದು ಅನ್ನೋದಾಗಲಿ ನನ್ನ ಉದ್ದೇಶ ಆಗಿರಲಿಲ್ಲ. ಸಮಯ ಸಂದರ್ಭ ಮತ್ತು DSC ಕಾರ್ಡ್ ನಾನ್ ಅವೈಲಬಿಲಿಟಿಯಿಂದ ಸ್ವಲ್ಪ ವಿಳಂಬ ಆಗಿದೆ. ಆಮೇಲೆ ಆ ವಿದ್ಯಾರ್ಥಿನೂ ಕೂಡ ಇಷ್ಟು ಜನಕ್ಕೆ ಇತ್ಯರ್ಥಪಡಿಸಿರುವಂಥ ನಾವು ಆ ವಿದ್ಯಾರ್ಥಿ ಏನು ನಮಗೆ ಈ ಸ್ಪೆಷಲ್ ಅಂತ ಏನಿಲ್ಲ, ಅವ್ರಿಗೂ ಕೂಡ ನಾವು ಕಾಯ್ದಿದ್ರೆ ಅಥವಾ ಅವತ್ತು ಏನು 1ನೇ ತಾರೀಕೆ ನಮ್ಗವರು ಬಂದಿದ್ದಿದ್ರೆ ನಾವು ಅವತ್ತೇ ಕ್ಲಿಯರ್ ಮಾಡ್ತಿದ್ವಿ. ನೆನ್ನೆನೂ ಕೂಡ ಬೆಳಗ್ಗೆನೂ ನಮ್ಮ ಹತ್ರ DSC ಕಾರ್ಡ್ ಇದ್ರೆ ಬೆಳಗ್ಗೆನೇ ಅಪ್ರೂವ್ ಮಾಡ್ತಿದ್ವಿ.
ಆದ್ರೆ ಬೆಳಗ್ಗೆ ನಮ್ಮ ಹತ್ರ DSC ಕಾರ್ಡ್ ಇದ್ದೇ ಇದ್ದಿದ್ರಿಂದ ಸಂಜೆವರೆಗೂ ಅದು ಕಾಲ ಕೇಳಿದೆ ಅಷ್ಟೇ. ಹಾಗಾಗಿ ಸಾರ್ವಜನಿಕರ ತಪ್ಪಾಭಿಪ್ರಾಯ ಮೂಡಿದ್ರೆ ದಯವಿಟ್ಟು ಅದನ್ನ ಪರಿಶೀಲಿಸ್ಕೋಬೇಕು, ಸರಿಪಡಿಸ್ಕೋಬೇಕು ಅಂತ ಕೇಳ್ಕೊತಾ ನನ್ನ ಮಾತನ್ನ ಮುಗಿಸ್ತೇನೆ. ಅಷ್ಟೇನೆ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ನಮ್ಗೆ ಸರ್ಕಾರನೇ ಸಕಾಲದಲ್ಲಿ ನಿಗದಿಪಡಿಸಿರ್ತಕ್ಕಂಥ 21 ದಿವಸ ಟೈಮ್ ಇರ್ತೈತೆ. ಯಾವುದೇ ವ್ಯಕ್ತಿ ಅಪ್ಲಿಕೇಶನ್ ಹಾಕಿದ್ರೆ ಅವ್ನಿಗೆ ಅಲ್ಲೇ ಚಲನ್ನಲ್ಲೇ ಅಕ್ನಾಲೇಜ್ಮೆಂಟ್ ಮೇಲೆನೆ ಬಂದ್ಬಿಡುತ್ತೆ. ಕೆಲಸದ 21 ದಿವಸಗಳು ಅಂದ್ರೆ ನಾನ್ ವರ್ಕಿಂಗ್ ಡೇಸ್ ಬಿಟ್ಟು, ಸರ್ಕಾರಿ ಹಾಲಿಡೇಸ್ ಬಿಟ್ಟು 21 ದಿವಸ ಟೈಮ್ ಇರ್ತೈತೆ ಅಂತ ಅಲ್ಲೇ ಬಂದ್ಬಿಡುತ್ತೆ. ಆದ್ರೂ ಕೂಡ ನಮ್ ಜನಗಳಿಗೆ ಇಲ್ಲ ಬೇಗ ಬೇಕು ಅಂತ ಹೇಳ್ಬಿಟ್ಟು ಮಿನಿಮಮ್ 10 ದಿವಸನೂ ಕೂಡ ಟೈಮ್ ಕೊಡ್ತಾ ಇಲ್ಲ. ಎಲ್ಲರ ಹತ್ರ ಈಗ ನಮ್ಗೆ ಕ್ಯಾಸ್ಟ್ ಅಂಡ್ ಇನ್ಕಮ್ ಒಂದೇ ಕೆಲಸ ಇರಲ್ಲ, SIR ನಡೀತಿದೆ. ಅದು ಮಹತ್ವವಾದ ಪ್ರಕ್ರಿಯೆ ನಮ್ಮ ರಾಜ್ಯದಲ್ಲಿ ಆಗ್ತಾ ಇರ್ತಕ್ಕಂಥದ್ದು. ಅದು ಬಿಟ್ರೆ ಬೇರೆ ಬೇರೆ ರೀತಿ ಸಮಸ್ಯೆಗಳು ಆಡಳಿತಾತ್ಮಕವಾಗಿ ಮೀಟಿಂಗ್ಗಳಿರ್ತವೆ, ಪ್ರಗತಿ ಪರಿಶೀಲನಾ ಸಭೆಗಳಿರ್ತವೆ. ನಮ್ಮಲ್ಲೂ ಕೂಡ ಬೇರೆ ಇನ್ನಿತರವಾದಂತಹ ಸ್ಥಳ ವೀಕ್ಷಣೆ ಅಂತ ಬೇಕಾದಂತಹ ಕೆಲಸಗಳಿರ್ತವೆ. ಅದೆಲ್ಲದನ್ನು ಬಿಟ್ಟು ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಅಂತ ಅದಕ್ಕೋಸ್ಕರನೇ ಸರ್ಕಾರ ಮನಗೊಂಡು 21 ದಿವಸ ಟೈಮ್ ಕೊಟ್ಟಿರೋದು. ಆದ್ರೆ ಅದನ್ನ ಮಾತ್ರ ಜನ ಕ್ಯಾಸ್ಟ್ ಸರ್ಟಿಫಿಕೇಟ್ಗೆ ಬೇಕಾದಂತ ದಾಖಲೆಗಳನ್ನು ಕೂಡ ಸರಿಯಾಗಿ ಕೊಟ್ಟಿರಲ್ಲ. ಈಗ ನೀವು ಯಾವ ಕ್ಯಾಸ್ಟ್ ಅಂತ ಘೋಷಣೆ ಮಾಡೋದಕ್ಕೆ ನೀವು ಟಿ ಸಿ ಕಂಪಲ್ಸರಿ ಅಟೆಸ್ಟೆಡ್ ಆಗ್ತಾರೆ ಅಥವಾ ನೋಟ್ರಿದ್ ಹಾಕ್ತಾರೆ. ನೋಟ್ರಿದ್ ಹಾಕಂಗಿಲ್ಲ. ನಿಮ್ದು ಒರಿಜಿನಲ್ TC ಏನಿದೆ ಸ್ಕೂಲ್ ಮಾಸ್ಟರ್ ಏನ್ ಸರ್ಟಿಫೈ ಮಾಡಿರ್ತಾರೆ ಅಥವಾ ಸ್ಕೂಲ್ ಮಾಸ್ಟರ್ ಸರ್ಟಿಫೈ ಮಾಡಿ ಅಂತ ಎಕ್ಸ್ಟ್ರಾಕ್ಟ್ ಇರುತ್ತಲ್ಲ ಅದೇ ಬೇಕಾಗುತ್ತೆ ನಮ್ಗೆ. ಅದಾದ್ಮೇಲೆ ಈಗ ಇಂಟರ್ನಲ್ ರಿಸರ್ವೇಶನ್ ಬಂದಿರೋದ್ರಿಂದ ನೀವು ಅಫಿಡವಿಟ್ ಹಾಕಿರ್ತೀರ. ಎಷ್ಟೊಂದ್ ಜನ ಅಫಿಡವಿಟ್ ಹಾಕಿರಲ್ಲ, ಬರೀ ಜೆರಾಕ್ಸ್ ಹಾಕಿರ್ತಾರೆ ಹೆಸರು ತಿದ್ದುಪಡಿ ಮಾಡಿರೋದು ಅಥವಾ ಕ್ಯಾಸ್ಟ್ ನ ಬೇರೆ ರೀತಿ ತಿದ್ದುಪಡಿ. ಈಗ ಅಣ್ಣ ತಮ್ಮಂದಿರ್ ಕೇಳಿರ್ತಾರೆ, ಒಬ್ರನ್ನ ಬೇರೆ ಕ್ಯಾಸ್ಟ್ ಕೇಳಿರ್ತಾರೆ, ಇನ್ನೊಬ್ರನ್ನ ಇನ್ನೊಂದ್ ಕ್ಯಾಸ್ಟ್ ಕೇಳಿರ್ತಾರೆ. ಹೆಸರು ತಂದೆ ಹೆಸರು ಇನ್ಶಿಲ್ ಎಲ್ಲ ಸೇಮ್ ಇರುತ್ತೆ. ಹಂಗಿದ್ದಾಗ ಯಾವ ರೀತಿ ಇಬ್ರಿಗೂ ಒಂದೇ ಮನೆಗೆ ಇಶ್ಯೂ ಮಾಡ್ತಾ ಇರ್ತೀವಿ, ಬಟ್ ಬೇರೆ ಬೇರೆ ರೀತಿ ಕ್ಯಾಶ್ ನ ಹೆಂಗ್ ಕೊಡಕ್ ಸಾಧ್ಯ? ಈ ರೀತಿ ಇದೆಲ್ಲ ಸಮಸ್ಯೆ ಇರುತ್ತೆ. ಹಾಗಾಗಿ ನಮ್ಗೆ ಕಾನೂನು ರೀತಿ ನಿಗದಿಪಡಿಸಿರ್ತಕ್ಕಂಥ 21 ದಿವಸ ಟೈಮ್ ನ ದಯವಿಟ್ಟು ಸಾರ್ವಜನಿಕರು ಕೋಆಪರೇಟ್ ಮಾಡಿ ಅಷ್ಟು ದಿನ ಟೈಮ್ ನ ನಮ್ಗೆ ಕೊಡ್ಬೇಕು ಅಂತ ಕೇಳ್ಕೊಂತೀನಿ. ಅದಾದ್ಮೇಲೆ ಮ್ಯಾಂಡಾಟರಿ ಏನಿದೆಯಾ ಆಧಾರ್ ಕಾರ್ಡು, ಗ್ರಾಮಸ್ಥರು ಮೊಹಜರು, ಅಫಿಡವಿಟ್, ನಿಮ್ TC ಎಕ್ಸ್ಟ್ರಾಕ್ಟ್ ಅಥವಾ TC ನ ಸರ್ಟಿಫೈಡ್ ಕಾಪಿ ಮಾಡಿರ್ತಕ್ಕಂಥದ್ದು, ಇದು ಅದೆಲ್ಲದನ್ನು ಕೂಡ ಸಲ್ಲಿಸಿ ನೀವು ನಿಗದಿತ ಅವಧಿಯಲ್ಲೇನೆ ಕ್ಯಾಸ್ಟ್ ಅಂಡ್ ಇನ್ಕಮ್ ನ ಪಡ್ಕೋಬೇಕು ಅಂತ ನಾನು ತಮ್ಮಲ್ಲಿ ಮನವಿ ಮಾಡ್ಕೊತಾ ಇದ್ದೀನಿ.